ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಚೇತನ. ನಾವು ಲ್ಯಾಂಡ್ ಸರ್ವರ್ ಎಕ್ಸಾಮ್ಗೆ ವೀಡಿಯೋಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಮ್ಯಾಥ್ಸ್ ನಾವು ಕಂಪ್ಲೀಟ್ ಮಾಡಿದ್ದೀವಿ, ಅರ್ಥಮೆಟಿಕ್, ಆಲ್ಜಿಬ್ರಾ, ಜಾಮೆಟ್ರಿ ಎಲ್ಲ. ಅದ್ರ ಮೇಲೆ ಪ್ರಾಬ್ಲಮ್ಸ್ನ ಇವತ್ತು ನಾವು ಇಂದಿನ ವೀಡಿಯೋನಲ್ಲಿ ನೋಡೋಣ. ಇನ್ನು ಯಾರು ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರೋ, ಎಕ್ಸಾಮ್ ಹತ್ರ ಇದೆ, ದಯವಿಟ್ಟು ಪ್ರಿಪರೇಷನ್ ಚೆನ್ನಾಗಿ ಮಾಡಿ. ಓಕೆ, ಆಲ್ರೆಡಿ ಮಾಡ್ತಿರೋರು ರಿವಿಷನ್ನ ಖಂಡಿತ ಪ್ರತಿದಿನ ಬಿಡ್ದಿರ ಮಾಡಿ. ಓಕೆ, ಸೊ ಜಿಯೋಗ್ರಫಿನೂ ಕಂಪ್ಲೀಟ್ ಆಗಿದೆ. ಆ ವಿಡಿಯೋಸ್ ಇದೆ, ಕ್ಲಾಸ್ 1 ಆ್ಯಂಡ್ ಕ್ಲಾಸ್ 2 ಅಂತ. ಅದನ್ನು ಸಹ ನೀವು ಮಿಸ್ ಮಾಡಿದೆ ನೋಡಿ, ಯಾಕಂದರೆ ಜಿಯೋಗ್ರಫಿನೂ ಒಂದಷ್ಟು ಪಾರ್ಟ್ ಮಾರ್ಕ್ಸ್ ಇದೆ ಅಲ್ವಾ. ಸೊ ಈಸಿ ಪಾರ್ಟ್ ಆಗುತ್ತೆ ಜಿಯೋಗ್ರಫಿ. ಸ್ವಲ್ಪ ಪೋರ್ಷನಲ್ಲಿ ನಾವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಕವರ್ ಮಾಡ್ಬೋದು ಆ ಪಾರ್ಟಿಂದ. ಹಾಗಾಗಿ ಓಕೆ, ಸೊ ಇವತ್ತಿನ ವಿಡಿಯೋನಲ್ಲಿ ನಾವು ಮ್ಯಾಥ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಫಸ್ಟ್ ಪ್ರಾಬ್ಲಮ್ ಬಂದು ಪ್ಯಾರಲೋಗ್ರಾಮ್ ಮೇಲಿದೆ. one side of parallelogram ಕೊಟ್ಟಿದ್ದಾರೆ 8.06 and its perpendicular distance from opposite side is 2.08. What is the approximate area of parallelogram? Parallelogram area ಅಂತ ಕೇಳಿದ್ದಾರೆ. ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಅಂತ ಬಂದರೆ ಬೇಸ್ ಇಂಟು ಹೈಟ್. ಇದು ಭಾಳ ಸಿಂಪಲ್ ಪ್ರಾಬ್ಲಮ್ಮು, ಬೇಸ್ ಇಂಟು ಹೈಟ್. ಸೊ ಬೇಸ್ ಎಷ್ಟು ಅಂದರೆ 8.06 ಇಂಟು ಹೈಟ್ ಬಂದು 2.08. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ, ಅದು 16.76 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನೆಕ್ಸ್ಟ್ ಕ್ವೆಶನ್, ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಹ್ಯಾವಿಂಗ್ ಏರಿಯಾ ಈಕ್ವಲ್ ಟು 144 ಸೆಂಟಿಮೀಟರ್ ಸ್ಕ್ವೇರ್ ಆ್ಯಂಡ್ ಸೈಡ್ ಇಸ್ ದ ರೇಷಿಯೋ 4:9. ಸೊ ಏರಿಯಾ ಕೊಟ್ಟಿದ್ದಾರೆ, ಹಾಗೆ ಸೈಡ್ಸು ರೇಷಿಯೋ ಕೊಟ್ಟಿದ್ದಾರೆ, ಅದು 4:9 ಇದೆ. ಸೊ ನಾವೇನು ಮಾಡ್ತೀವಿ, ಲೆಟ್ ಅಂತ ತೊಗೊಂಡು ಲೆಂತ್ನ 4x ಅಂತ ತೊಗೋತೀವಿ, ಬ್ರೆತ್ನ -x ಅಂತ ತೊಗೋತೀವಿ. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಬಂದು ಲೆಂತ್ ಇಂಟು ಬ್ರೆತ್ ಆಗಿ ಏನಾಗುತ್ತೆ, 4x ಇಂಟು -x ಆಗುತ್ತೆ. ಸೊ 36x² ಆಗುತ್ತೆ. ಹಾಗಾಗಿ ಇಲ್ಲಿ ಏರಿಯಾ ಕೊಟ್ಟಿದ್ದಾರಲ್ಲ 144. ಓಕೆ, ಸೊ x² ಅನ್ನೋದು 4 ಆಗುತ್ತೆ ಡಿವಿಷನ್ ಮಾಡಿದಾಗ, 4 ಡಿವೈನ್ಸ್. ಸೊ x ಇಸ್ ಈಕ್ವಲ್ ಟು 2. ಸೊ ಲೆಂತ್ ಇಸ್ ಈಕ್ವಲ್ ಟು 4x ಜಾಗದಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 8. ಹಾಗೆ ಬ್ರೆತ್ ಇಸ್ ಈಕ್ವಲ್ ಟು 9 ಇಂಟು 80. ಓಕೆ, ಪೆರಿಮೀಟರ್ ಆಫ್ ಟ್ರಯಾಂಗಲ್ ಅಂದ್ರೇನು, ಟ್ವೈಸ್ ಆಫ್ ಲೆಂತ್ ಪ್ಲಸ್ ಬ್ರೆತ್. ಅವ್ರು ಕೇಳಿತ್ತು ಪೆರಿಮೀಟ್ರು. ಸೊ 2 ಇಂಟು 8 ಪ್ಲಸ್ 18, ಅದು 52 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಕ್ವೆಶನ್, ವಾಟ್ ಇಸ್ ದ ಏರಿಯಾ ಬಿಟ್ವೀನ್ ಅ ಸ್ಕ್ವೇರ್ ಆಫ್ 5 ಸೆಂಟಿಮೀಟರ್ ಆ್ಯಂಡ್ 2 ಇನ್ವರ್ಟೆಡ್ ಸೆಮಿ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ಸ್ ಈಚ್ ಆಫ್ ರೇಡಿಯಸ್ 5 ಸೆಂಟಿಮೀಟರ್ ಇನ್ಸ್ಕ್ರೈಬ್ಡ್ ಇನ್ ದ ಸ್ಕ್ವೇರ್. ಸೊ ಒಂದು ಸ್ಕ್ವೇರ್ ಇದೆ, ಅಲ್ಲಿ ಸೆಮಿ ಸರ್ಕಲ್ ಫಾರ್ಮ್ ಆಗಿದೆ ಈ ಥರ. ಇದು 10 ಸೆಂಟಿಮೀಟ್ರ್. ಓಕೆ, ಸೊ ಈಚ್ ಸೈಡ್ ಎಷ್ಟು ಬಂತು, 10 ಸೆಂಟಿಮೀಟ್ರ್ ಆಗುತ್ತೆ. ರೇಡಿಯಸ್ ಆಫ್ ಸೆಮಿ ಸರ್ಕಲ್ ಬಂದು 5 ಸೆಂಟಿಮೀಟ್ರ್ ಆಗುತ್ತೆ. ಸೊ ಅವ್ರು ಕೇಳಿರೋದೇನು ಅಂದರೆ ಏರಿಯಾ ಬಿಟ್ವೀನ್ ದಿ ಸ್ಕ್ವೇರ್ ಆ್ಯಂಡ್ ಸೆಮಿ ಸರ್ಕಲ್ ಅಂತ ಅವ್ರು ಕೇಳಿರೋದು. ಸೊ ನಾವೇನು ಮಾಡಬೇಕು, ಏರಿಯಾ ಆಫ್ ಸ್ಕ್ವೇರ್ ಮೈನಸ್ ಟ್ವೈಸ್ ದಿ ಏರಿಯಾ ಆಫ್ ಸೆಮಿ ಸರ್ಕಲ್, ಟ್ವೈಸ್ ದ ಏರಿಯಾ ಆಫ್ ಸೆಮಿ ಸರ್ಕಲ್. ಸೊ ಏರಿಯಾ ಆಫ್ ಸ್ಕ್ವೇರ್ ಬಂದರೂ A² ಮೈನಸ್ 2 ಇಂಟು 1/2 πr² ಆಗುತ್ತೆ. ಸೊ A² ಬರುತ್ತೆ, ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ. 5 ಬಂದು 22/7, R ಬಂದು 5². ಇದನ್ನು ಸಾಲ್ವ್ ಮಾಡ್ಕೊಳ್ಬೇಕು. 100 ಮೈನಸ್ 22/7 ಇಂಟು 25 ಸಾಲ್ವ್ ಮಾಡಿದ್ರೆ 21.5 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಏರಿಯಾ ಆಫ್ ಐಸೋಸೆಲಿಸ್ ಟ್ರಯಾಂಗಲ್ ಕೊಟ್ಟಿದ್ದಾರೆ ವಿತ್ AB ಇಸ್ ಈಕ್ವಲ್ ಟು AC ಆ್ಯಂಡ್ ಆಲ್ಟಿಟ್ಯೂಡ್ AD ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ಓಕೆ, ವಾಟ್ ಇಸ್ ಇಟ್ಸ್ ಪೆರಿಮೀಟರ್ ಏನು ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ಐಸೋಸೆಲಿಸ್ ಟ್ರಯಾಂಗಲ್ ಬರ್ಕೊಳೋಣ. ಓಕೆ, ಇದು ABC ಟ್ರಯಾಂಗಲ್, ಇದು 3 ಸೆಂಟಿಮೀಟ್ರ್. ಇದು ಲೆಟ್ A ಅಲ್ಲಿ ಅಂತ ಅನ್ಕೊಂತೀನಿ. ಐಸೋಸೆಲಿಸ್ ಅಂದರೆ 2 ಸೈಡ್ಸ್ ಈಕ್ವಲ್, ಹಾಗಾಗಿ A ಬರುತ್ತೆ. ಇಲ್ಲಿ ನಾನು ಎಂಟೈರ್ B ಅಂತ ತೊಗೊಂಡ್ರೆ ಇದು B/2 ಆಗುತ್ತೆ. ಓಕೆ, ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟು, 12 ಸೆಂಟಿಮೀಟ್ರ್ ಅವರೇ ಕೊಟ್ಟಿದ್ದಾರೆ. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇಸ್ ಈಕ್ವಲ್ ಟು 12 ಇದೆ. ಹಾಫ್ ಇಂಟು 3 ಇಂಟು B ಇಸ್ ಈಕ್ವಲ್ ಟು 12. B is equal to 3 1s are 3 4s are 4 2s are 8 ಸೆಂಟಿಮೀಟ್ರ್ ಬರುತ್ತೆ ಇದೆ.
ಓಕೆ. ಹಾಗೆ ಇಲ್ಲಿ ಇದನ್ನು ಡಿ ಅಂತ ತೊಗೊಂಡ್ರೆ ಬಿ ಡಿ ಅನ್ನೋದು ಎಷ್ಟಾಗುತ್ತೆ? ಬಿ ಡಿ ವಿಲ್ ಬಿಕಮ್ 4 ಸೆಂಟಿಮೀಟರ್. 4 ಸೆಂಟಿಮೀಟರ್ ಆಗುತ್ತೆ. ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು? ಪೆರಿಮೀಟರ್ ಆಫ್ ಆನ್ ಐಸೋಸೆಲೆಸ್ ಟ್ರಯಾಂಗಲ್ ಅಲ್ಲ. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಪೈಥಾಗರಸ್ ಥಿಯರಮ್ ಹಾಕಿದ್ರೆ ಎ ಬಿ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಆಗುತ್ತವ. ಅದು ರೂಟ್ 5 ಸೆಂಟಿಮೀಟರ್ ಆಗುತ್ತೆ. ಓಕೆ. ನೆಕ್ಸ್ಟ್ ಪೆರಿಮೀಟರ್ ಆಫ್ ಐಸೋಸೆಲೆಸ್ ಟ್ರಯಾಂಗಲ್ ಬಂದು ಟ್ವೈಸ್ ಆಫ್ ಎ ಪ್ಲಸ್ ಬಿ ಟ್ವೈಸ್ ಆಫ್ 5 and ಪ್ಲಸ್ 8 ಅದು 18 ಸೆಂಟಿಮೀಟರ್. ಓಕೆ. ನೆಕ್ಸ್ಟ್ ಕ್ವೆಶನ್. ದ ಸಮ್ ಆಫ್ ಅ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಆ್ಯಂಡ್ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಇಸ್ 130 ಸೆಂಟಿಮೀಟರ್. ದ ಏರಿಯಾ ಆಫ್ ರೆಕ್ಟಾಂಗಲ್ ಇಸ್ 104 ಆ್ಯಂಡ್ ಲೆಂತ್ ಆಫ್ ರೆಕ್ಟಾಂಗಲ್ ಇಸ್ 13 ಸೆಂಟಿಮೀಟರ್. ವಾಟ್ ಇಸ್ ದ ಏರಿಯಾ ಆಫ್ ಸರ್ಕಲ್ ಅಂತ ಅವ್ರು ಕೇಳಿದ್ದಾರೆ. ಇಲ್ಲಿ ನಾವು ಬ್ರೆತ್ ಆಫ್ ರೆಕ್ಟಾಂಗಲ್ ಫಸ್ಟ್ ಮಾಡ್ಕೊಳೋಣ. ಯಾಕಂದರೆ ರೆಕ್ಟಾಂಗಲ್ದೆಲ್ಲ ಗೊತ್ತಿದೆ. ಬ್ರೆತ್ ಆಫ್ ರೆಕ್ಟಾಂಗಲ್ ಅಂತ ಮಾಡಿಕೊಂಡ್ರೆ ಏರಿಯಾ ಬೈ ಲೆಂತು. ಏರಿಯಾ ಎಷ್ಟು ಅವ್ರು ಕೊಟ್ಟಿರೋದು? 104 ಆಗುತ್ತೆ. 104/13 ಅದು 8 ಸೆಂಟಿಮೀಟರ್ ಆಗುತ್ತೆ. ಸೊ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಬಂದು ಟ್ವೈಸ್ ಆಫ್ 13 ಪ್ಲಸ್ 8 ತೊಗೊಂಡ್ರೆ 42 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟು ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಕೊಟ್ಟಿದ್ದಾರಲ್ಲ, ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಎಷ್ಟು? 130 ಮೈನಸ್ 42 ಆಗುತ್ತೆ. 130 ಮೈನಸ್ 42 ಬಂದು 88. ಅದು 2πr ಅಂತ ತೊಗೊಂಡ್ರೆ ಸರ್ಕಂಫರೆನ್ಸು 2πr. ಆರ್ ಎಷ್ಟು ಬರುತ್ತೆ? 88 ಇಂಟು 7/22/2 ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆರ್ ಇಸ್ 14 ಸೆಂಟಿಮೀಟರ್. ಏರಿಯಾ ಆಫ್ ಸರ್ಕಲ್ಗೆ ಬಂದರೆ πr ಸ್ಕ್ವೇರ್. π ಅಂದರೆ 22/7, ಆರ್ ಅಂದರೆ 14 ಇಂಟು 14. ಸಾಲ್ವ್ ಮಾಡಿಕೊಂಡ್ರೆ 660 ಸ್ಕ್ವೇರ್ ಮೀಟರ್ ಆಗುತ್ತೆ. ಓಕೆ. ನೆಕ್ಸ್ಟ್ ಕ್ವೆಶನ್. ದ ಡಿಫ್ರೆನ್ಸ್ ಬಿಟ್ವೀನ್ ದ ಸರ್ಕಂಫರೆನ್ಸ್ ಆಫ್ 2 ಸರ್ಕಲ್ಸ್ ಕೊಟ್ಟಿದ್ದಾರೆ 132 ಸೆಂಟಿಮೀಟ್ರ್. ರೇಡಿಯಸ್ ಆಫ್ ಸ್ಮಾಲರ್ ಸರ್ಕಲ್ 14. ರೇಡಿಯಸ್ ಆಫ್ ಲಾರ್ಜರ್ ಸರ್ಕಲ್ ಏನಂತ ಅವ್ರು ತಿಳಿಯೋದು. ಸೊ ನಾವಿಲ್ಲೇನು ಮಾಡ್ಬೋದು ಅಂತ ಅಂದರೆ ರೇಡಿಯಸ್ ಆಫ್ ಸ್ಮಾಲರ್ ಸರ್ಕಲ್ ಇಸ್ ಈಕ್ವಲ್ ಟು 14 ಸೆಂಟಿಮೀಟ್ರದು. ಇದು ಪೆರಿಮೀಟರ್ ಆಫ್ ಸರ್ಕಲ್ನೂ ಆಗುತ್ತೆ. ಪೆರಿಮೀಟರ್ ಆಫ್ ಸರ್ಕಲ್ಲು ಆಗುತ್ತೆ. ಸೊ 2πr is equal to 2 into 22/7 into 14. ಎಷ್ಟಾಗುತ್ತೆ? 88. ಸೊ 2πr ಮೈನಸ್ 88 ತೊಗೊಂಡ್ರೆ ನಮಗೆ 132 ಬರುತ್ತೆ ಅಂತ ಕ್ವಶನಲ್ಲಿ ಹೇಳ್ತಾ ಇರೋದು. ಸೊ 2 into 22/7 into 6 132 ಪ್ಲಸ್ 88 ಆಗುತ್ತೆ. ಸೊ ಆರ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ 220 ಇಂಟು 7/2 into 22 ಅದು 35 ಸೆಂಟಿಮೀಟರ್. ಓಕೆ. ನೆಕ್ಸ್ಟು ಇಫ್ ಎ ಬಿ ಆ್ಯಂಡ್ ಸಿ ಡಿ ಆರ್ 2 ಡಯಾಮೀಟರ್ಸ್ ಆಫ್ ಅ ಸರ್ಕಲ್ ಆಫ್ ರೇಡಿಯಸ್ ಆರ್. 2 ಡಯಾಮೀಟರ್ ಇದೆ ಸರ್ಕಲಲ್ಲಿ, ಎ ಬಿ ಮತ್ತು ಸಿ ಡಿ. ಎ ಬಿ ಸಿ ಡಿ ದೇ ಆರ್ ಮ್ಯೂಚುಲಿ ಪರ್ಪೆಂಡಿಕ್ಯುಲರ್. ದೆನ್ ವಾಟ್ ಇಸ್ ದ ರೇಷಿಯೋ ಆಫ್ ದಿ ಏರಿಯಾ ಆಫ್ ದಿಸ್ ಸರ್ಕಲ್ ಟು ದಿ ಏರಿಯಾ ಆಫ್ ಟ್ರಯಾಂಗಲ್ ಎ ಸಿ ಡಿ? ಟ್ರಯಾಂಗಲ್ ಎ ಸಿ ಡಿ ಇದು ಏರಿಯಾ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಏರಿಯಾ ಆಫ್ ಸರ್ಕಲ್ is to area of triangle ACD. So πr square is to 1/2 half into base into height. ಯಾಕಂದರೆ ಇದೂ ಏನಾಗುತ್ತೆ? ಆರ್ ಆಗುತ್ತಲ್ಲ, ಇದು ರೇಡಿಯಸ್ ಆಗುತ್ತೆ. ಸೊ ಹಾಗಾಗಿ ನಾನು ಆ ಥರ ತೊಗೋತಾ ಇರೋದು 2r into r. ಸೊ 2 ಕ್ಯಾನ್ಸಲ್ ಆಗುತ್ತೆ. ಆರ್ ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ನಮಗೆ ಪೈ ಸಿಗುತ್ತೆ. ಸೊ ಏರಿಯಾ ಬಂದು ಪೈ ಆಗುತ್ತೆ. ಇದೊಂದು ಯುನೀಕ್ ಕ್ವೆಶನ್ನ ಈ ಥರನೂ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವೆಶನ್. ದ ಏರಿಯಾ ಆಫ್ ಸೆಕ್ಟರ್ ಆಫ್ ಅ ಸರ್ಕಲ್. ಏರಿಯಾ ಆಫ್ ಸೆಕ್ಟರ್ ಆಫ್ ಎ ಸರ್ಕಲ್, ಒಂದು ಸೆಕ್ಟರ್ ಅವ್ರು ಕೇಳಿರೋದು. ಓಕೆ. ಆಫ್ ರೇಡಿಯಸ್ 36 ಸೆಂಟಿಮೀಟರ್ ಸ್ಕ್ವೇರ್.
ಓಕೆ, ದ ಲೆಂತ್ ಆಫ್ ದ ಕರೆಸ್ಪಾಂಡಿಂಗ್ ಆರ್ಕ್ ಆಫ್ ಸೆಕ್ಟರ್ ಏನು ಅಂತ ಕೇಳಿದ್ದಾರೆ. ಗಿವನ್ ರೇಡಿಯಸ್ ಬಂದು 36 ಸೆಂಟಿಮೀಟ್ರ್. ಏರಿಯಾ ಆಫ್ ಸೆಕ್ಟರ್ ಏನು? ಏರಿಯಾ ಆಫ್ ಸೆಕ್ಟರ್ ಬಂದು 72 ಪೈ ಸೆಂಟಿಮೀಟರ್ ಸ್ಕ್ವೇರ್. ಸೊ ಪೈ ಆರ್ ಸ್ಕ್ವೇರ್ ಥೀಟಾ ಬೈ 360 ಡಿಗ್ರಿ ಇಸ್ ಈಕ್ವಲ್ ಟು 72 ಪೈ ಬರುತ್ತೆ. ಸೊ ಥೀಟಾ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ 360 ಬೈ ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ಎಷ್ಟು ಬರುತ್ತೆ? 20 ಸೆಂಟಿಮೀಟ್ರ್ ಬರುತ್ತೆ, 20 ಡಿಗ್ರಿ ಬರುತ್ತೆ. ಲೆಂತ್ ಆಫ್ ಆರ್ಕ್ ಇಸ್ ಈಕ್ವಲ್ ಟು ಪೈ ಆರ್ ಥೀಟಾ ಬೈ 180. ಸೊ ಪೈ ಇಂಟು ಆರ್ ಅಂದರೆ 36, ಥೀಟಾ ಅಂದರೆ 20 ಡಿವೈಡೆಡ್ ಬೈ 180. ಸೊ 4 ಪೈ ಸೆಂಟಿಮೀಟ್ರ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನು ಫೈಂಡ್ ದ ಮಿಸ್ಸಿಂಗ್ ಟರ್ಮ್. ಇದು ಫೈಂಡ್ ದ ಮಿಸ್ಸಿಂಗ್ ಟರ್ಮ್. ಇದರಲ್ಲಿ ಮಿಸ್ಸಿಂಗ್ ಟರ್ಮ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇದೊಂದು ಸೀರೀಸ್ ಕೊಟ್ಟಿದ್ದಾರೆ. ಸೊ ABT BCSO CDR ಮತ್ತು DEQ. ಇಲ್ಲೇನಾಗುತ್ತೆ ಅಂದರೆ ನೀವು ಆಲ್ಫಾಬೆಟಿಕ್ಕು ನಂಬರಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ABCD. ಇಲ್ಲಿ ನೋಡಿ, ಈ ಟರ್ಮ್ಗೂ +1 ಇದೆ ಅಲ್ವಾ? ಸೊ +1 ಇದೆ. ಸೊ D+1 ಏನು ಬರುತ್ತೆ? E ಬರುತ್ತೆ. ಓಕೆ, ನೆಕ್ಸ್ಟ್ B ಆದಮೇಲೆ ಏನಿದೆ? C ಆದಮೇಲೆ D ಆದಮೇಲೆ E ಆದಮೇಲೆ ಏನು ಬರುತ್ತೆ? F ಬರುತ್ತೆ. ಹಾಗೆ T ಆದಮೇಲೆ S ಆದಮೇಲೆ R ಆದಮೇಲೆ Q ಆದಮೇಲೆ PQ. ಸೊ ಇಷ್ಟು ಕರೆಕ್ಟ್ ಬರುತ್ತೆ. ಈ ಥರ ಮಿಸ್ಸಿಂಗ್ ಟರ್ಮ್ ಅನಾಲಜಿಸ್ನ ಅವರು ಕೇಳ್ಬೋದು ನಮಗೆ. ಓಕೆ, ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ ನಾವು ಪ್ಯಾರಲೋಗ್ರಾಮು, ಸರ್ಕಲ್ ಕವರ್ ಮಾಡಿದ್ವಿ, ಟ್ರಯಾಂಗಲ್ ಕವರ್ ಮಾಡಿದ್ವಿ, ಒಂದು ರೀಸನಿಂಗ್ ಟೈಪ್ ಕ್ವೆಶನ್ ನಾವು ಕವರ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದ್ರಲ್ಲಿ ಭೇಟಿಯಾಗೋಣ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಇನ್ನೂ ಯಾವುದಾದ್ರು ಡೌಟ್ಸ್ ಇದೆ, ಇನ್ನೂ ಯಾವುದ್ಯಾವ ಥರ ವೀಡಿಯೋಸ್ ಬೇಕು ಈ ಎಕ್ಸಾಮ್ ರಿಲೇಟೆಡ್ ಅಂದರೆ ನೀವು ಕಮೆಂಟ್ ಮಾಡಿ. ಓಕೆ, ಒಳ್ಳೆಯದಾಗಲಿ.